बोरगाव टेक्सटाईल पार्कमध्ये सबसिडी घोटाळा, कोट्यवधींच्या भ्रष्टाचाराच्या चौकशीची मागणी। राज्यात वस्त्र उद्योगाला चालना देण्यासाठी उभारण्यात आलेल्या बोरगाव येथील टेक्सटाईल पार्कमध्ये सबसिडीच्या नावाखाली कोट्यवधी रुपयांचा भ्रष्टाचार झाल्याचा आरोप बुडा अध्यक्ष तथा चिकोडी जिल्हा काँग्रेस अध्यक्ष लक्ष्मणराव चिंगळे यांनी केलाय। बोरगाव इथं आयोजित पत्रकार परिषदेत ते बोलत होते। सुमारे 75 एकर क्षेत्र उभारलेले या पार्कमध्ये 136 युनिट कार्यरत असल्याचं दाखवलं असलं तरी प्रत्यक्षात 100हून अधिक युनिट बंद अवस्थेत असल्याचा दावा त्यांनी केला आहे। काही कारखानदारांनी बोगस कागदपत्रे, रेशन कार्ड, आधार कार्ड तसेच जीएसटी बिले सादर करून शासनाची सबसिडी लाटल्याचा आरोप त्यांनी केला। एका युनिटसाठी 5 कोटी रुपये मंजूर असून त्यापैकी 4 कोटी रुपये सबसिडी देण्यात येत असल्याचं सांगण्यात आलंय। मात्र सबसिडी मिळूनही अनेक युनिट सुरू नसल्यानं संशय अधिक बळावल्याचं त्यांनी नमूद केलंय। बेळगाव येथील वस्त्रोद्योग अधिकारी व स्थानिक मध्यस्थांच्या संगनमताने हा प्रकार घडल्याचा आरोप करत त्यांनी संबंधित सर्व कागदपत्रे आपल्या ताब्यात असल्याचं सांगितलंय। लवकरच कर्नाटकचे वस्त्रोद्योग मंत्री शिवानंद पाटील यांच्याकडे सखोल चौकशीची मागणी करण्यात येणार असून दोषींवर कडक कारवाई व्हावी अशी मागणी त्यांनी केली आहे। यावेळी काँग्रेस जिल्हा उपाध्यक्ष अण्णासाहेब हावले यांनीही वस्त्रोद्योग खात्यामधील हा भ्रष्टाचार म्हणजे सरकारी तिजोरीवर दिवसा ढवळ्या टाकलेला दरोडा असल्याचं सांगितलंय। टेक्सटाईल अभिवृद्धी संघाकडून बेकायदेशीर टॅक्स वसुली होत असल्याचाही आरोप त्यांनी केलाय। पत्रकार परिषदेस माजी जिल्हा पंचायत सदस्य राजेंद्र पवार, अनुज हवले, नगरसेवक रोहित पाटील, विद्याधर अम्मन्नावर आदी उपस्थित होते। बोरगाव प्रतिनिधी अजित कांबळे। ಬಂದಿದ್ದಂತ ಸ್ಥಿತಿಯಲ್ಲಿ ಬೇರೆ ಯಾರು ಪ್ರಾಮಾಣಿಕವಾಗಿ ತಮ್ಮ ಮಗ್ಗಗಳನ್ನು ನಡೆಸ್ತಾ ಇದ್ದಾರೆ, ಟೆಕ್ಸ್ಟೈಲ್ ಮಗ್ಗಗಳನ್ನು ನಡೆಸ್ತಾ ಇದ್ದಾರೆ, ಅವರಿಗೂ ಕೂಡ ತೊಂದರೆ ಆಗಿದೆ ಯಾರು ಪ್ರಾಮಾಣಿಕವಾಗಿ ನಡೆಸ್ತಾ ಇದ್ದಾರೆ। ಆದ್ರೆ ಯಾರು ನಡೆಸದೇ ಸಬ್ಸಿಡಿ ಅಮೌಂಟ್ ಅಷ್ಟು ಪಾಕೆಟ್ದಲ್ಲಿ ಹಾಕೊಂಡು ಮಧ್ಯವರ್ತಿಗೆ ಹಂಚಿ, ಅಧಿಕಾರಿಗಳಿಗೆ ಹಂಚಿ ಮಗ್ಗಗಳನ್ನೇ ಸ್ಟಾರ್ಟ್ ಮಾಡಿಲ್ಲ, ಟೆಕ್ಸ್ಟೈಲೇ ಸ್ಟಾರ್ಟ್ ಮಾಡಿಲ್ಲ ಅಂಥವರ ಗತಿ ಶೋಚನೀಯ ಇದೆ ಮತ್ತು ಇದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಂಗಾಗ್ತದೆ। ಸರ್ಕಾರದ ಹಣ ಅಂದರೆ ಜನತೆಯ ಹಣ, ಸರ್ಕಾರ ಬೇರೆ ಎಲ್ಲಿಂದ ಕೊಡೋದಿಲ್ಲ। ಮೇಲಾಗಿ ಸಿದ್ದರಾಮಯ್ಯ ಸಾಹೇಬ್ ಹೇಳ್ತಾರೆ ಕೆರೆ ನೀರು ಕೆರೆಗೆ ಚೆಲ್ಲು ಅಂತ। ಸರ್ಕಾರ ಕೊಡ್ತಕ್ಕಂಥ ದುಡ್ಡು ಯಾರ್ದು? ನಾವು ನಿಮ್ಮೆಲ್ಲರೂ ನಾವೇನು ತೆರಿಗೆಗಳನ್ನ ಕಟ್ತೀವಿ, ನಾವೇನು ಟ್ಯಾಕ್ಸ್ ಕಟ್ತೀವಿ, ನಮ್ಮ ಹಣನೇ ಸರ್ಕಾರ ಬೇರೆ ಬೇರೆ ಉದ್ಯಮಿಗಳಿಗೆ, ಸಬ್ಸಿಡಿಗಳಿಗೆ, ಬೇರೆ ಬೇರೆ ಯೋಜನೆಗಳ ಅನುಷ್ಠಾನ ತರಲಿಕ್ಕೆ ಸಹಾಯ ಮಾಡ್ತಾ ಇದೆ। ಆ ಹಣ ಈ ಥರ ದುರ್ಬಲ ಆಗಿ ಒಬ್ಬರ ಪ್ಯಾಕೆಟಿಗೆ ಹೋಗ್ತಿತ್ತಂದ್ರೆ ಅದಕ್ಕೆ ಯಾರು ಕಾರಣೀಭೂತರು? ನೇರವಾಗಿ ಸರ್ಕಾರವನ್ನೇ ಹೊಣೆ ಮಾಡಬೇಕಾಗ್ತದೆ। ಇಲ್ಲ ಸರ್ಕಾರದ ಅಧಿಕಾರಿಗಳು ಇಲ್ಲಿಯವರೆಗೆ ವಿಸಿಟ್ ಮಾಡಿ ಅವು ಯಾಕೆ ಬಂದಿದ್ದಾವೆ ಅನ್ನೋದನ್ನು ರಿಪೋರ್ಟ್ ಕೊಟ್ಟಿಲ್ಲ। ಅದಕ್ಕೆ ನಾನು ಈ ಮುಖಾಂತರ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಟೆಕ್ಸ್ಟೈಲ್ ಡಿಪಾರ್ಟ್ಮೆಂಟ್ ಇನ್ನು ಕಮಿಷನರ್ ಇರ್ಬೋದು, ಡೆಪ್ಟಿ ಡೈರೆಕ್ಟರ್ ಇರ್ಬೋದು, ಅವರು ಇದರ ಬಗ್ಗೆ ವರದಿಯನ್ನು ತಕ್ಷಣ ಕೊಡಬೇಕು, ಯಾಕೆ ಬಂದಿದ್ದಾವೆ ಮತ್ತು SC ST ಯೂನಿಟ್ಗಳನ್ನು ಈಗ ಕ್ಲೋಸ್ ಮಾಡ್ತಕ್ಕಂಥ ಹಂತದಲ್ಲಿದ್ದಾವೆ। ಅವರಿಗೆ 80% 85% ಸಬ್ಸಿಡಿ ಕೊಟ್ಟರೂ ಕೂಡ ಆ ಫಾರ್ಮ್ಗಳು ಕ್ಲೋಸ್ ಆಗೋದು ಪ್ರಶ್ನೆ ಯಾಕೆ ಬಂತು? ಯಾಕಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಯೂನಿಟಿಗೆ 5 ಕೋಟಿ ಯೂನಿಟ್ ಇದ್ದರೆ 4 ಕೋಟಿ ಸಬ್ಸಿಡಿ, 4 ಕೋಟಿ ಸಬ್ಸಿಡಿ ಕೊಟ್ಟರೂ ಕೂಡ ಅದು ಯಾಕೆ ನಡೆಯಂಗಿಲ್ಲ? ನಡೆಸ್ಬೇಕಲ್ಲ। ಅಂದ್ರೆ 4 ಕೋಟಿ 5 ಕೋಟಿ ಯೂನಿಟ್ದಲ್ಲಿ 4 ಕೋಟಿ ಸಬ್ಸಿಡಿ ಕೊಟ್ಟ ನಂತರ ಒಂದು ಯೂನಿಟ್ ನಡೀಲಿಲ್ಲ ಅಂದರೆ ಸರ್ಕಾರ ಸಬ್ಸಿಡಿ ಯಾಕೆ ಕೊಡಬೇಕು? ಸರ್ಕಾರ ಸಬ್ಸಿಡಿ ಯಾಕೆ ಕೊಡಬೇಕು? ಆ ಸಬ್ಸಿಡಿ ಉಪಯೋಗ ಮಾಡ್ಕೋಬೇಕು। ಯಾರು ಫರ್ಮ್ ಓನರ್ ಇದ್ದಾರೆ ಅವರು ಮಾಡಿ ಉಪಯೋಗ ಎದಕ್ಕೆ ಮಾಡಬೇಕು? ಅವರ ಫರ್ಮನ್ನು ನಡೆಸಿ ಅದರ ಕೈಗಳಿಗೆ ಅನಂತ ಕೈಗಳು ಕಾರ್ಯನಿರ್ವಹಿಸ್ತಾ ಇರ್ತವೆ, ಅವ್ರ ಬದುಕದ್ರ ಮೇಲೆ ಅವಲಂಬಿಸಿರ್ತದೆ। ಅಂಥ ಕೈಗಳಿಗೆ ಕೆಲಸ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡಬೇಕು। ಕೆಲಸ ಕೊಡಲಿಲ್ಲ, ಫರ್ಮ್ ನಡೆಸಲಿಲ್ಲ, ಸಬ್ಸಿಡಿ ಹಣ ಪ್ಯಾಕೆಟಿಗೆ ತೊಗೊಂಡು ಮನೆಯಲ್ಲಿ ಕೂತ್ರ ಸರ್ಕಾರದ ನುಕ್ಸಾನೈತಿ, ನಿಮ್ಮ ಜನರೆಲ್ಲ ನುಕ್ಸಾನೈತಿ। ಅದಕ್ಕೆ ನಾನು ಈ ಮುಖಾಂತರ ಬೋರ್ಗಾವ್ ಟೆಕ್ಸ್ಟೈಲ್ ಪಾರ್ಕ್ನಲ್ಲಿ ನಡ್ತಕ್ಕಂಥ ಅವ್ಯವಹಾರದ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು ಮತ್ತು ಇದಕ್ಕೆ ಅಧಿಕಾರಿಗಳನ್ನು ತಪ್ಪಿಸ್ತರಿದ್ದರೆ ಅವರನ್ನು ಸಸ್ಪೆಂಡ್ ಮಾಡಬೇಕು ಮತ್ತು ಮಧ್ಯವರ್ತಿಗಳು ಯಾರು ಇದ್ದಾರೆ, ಹಣ ತಗೊಂಡಿದ್ದಾರೆ, ಅವರ ಹೆಸರುಗಳನ್ನು ಅಧಿಕಾರಿಗಳೇ ಜಾಹೀರು ಮಾಡಬೇಕಂತ ನಾನು ಈ ಮುಖಾಂತರ ತಮ್ಮಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ವಿನಂತಿ ಮಾಡ್ತೀನಿ।